ಹಲೋ ವೀಕ್ಷಕರೇ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇಲ್ಲೊಂದು ತೋಟಕ್ಕೆ ಬಂದಿದ್ದೇನೆ, ಅಡಿಕೆ ತೋಟಕ್ಕೆ. ಅವರು ಒಳ್ಳೆ ಚೆನ್ನಾಗಿ ಬಂದಿದೆ ಅಡಿಕೆ. ಅದು ಎಷ್ಟು ವರ್ಷದ ಇದು ತೋಟ, ಅದನ್ನ ಯಾವ ರೀತಿಯಾಗಿ ಬೆಳೆದ್ರು, ಅವರು ಏನೆಲ್ಲ ಇದಕ್ಕೆ ಗೊಬ್ಬರ ಕೊಟ್ಟರು, ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಎರಡನೇದಾಗಿ ಅವರು ಇದರಲ್ಲಿ ಕಾಫಿ ಹಚ್ಚಿದ್ದಾರೆ. ಅದನ್ನ ಯಾಕೆ ಹಚ್ಚಿದ್ರು, ಇಲ್ಲಿ ಕಾಫಿಯಿಂದ ಅವರು ಏನು ನಿರೀಕ್ಷೆ ಇಟ್ಟಾರ ಅದನ್ನು ನಿಮಗೆ ತಿಳಿಸ್ಕೊಡ್ತಾನೆ. ರೈತರ ಬಾಯಲ್ಲಿ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ ರೀ. ನಿಮ್ದು ಪರಿಚಯ ಮಾಡಿಸ್ಕೊಳ್ಳೋಣ ನಮ್ಮ ವೀಕ್ಷಕರು. ಇದು ನಾವು ಹಲ್ವಾಗಲ್ ಬರ್ರಿ, ಹಟ್ಮಳಿ ತಾಲೂಕು, ವಿಜಯನಗರ ಜಿಲ್ಲೆದವರು. ನಮ್ದು ಇದು 1.5 ಎಕರೆ ಹೊಲ ಐತಿ. ನನ್ನ ಹೆಸರು ಯರಮಾಳ ಗಿರಿರಾಜಪ್ಪ. ಇದು ಅಡಿಕೆ ಹಚ್ಚಿದ್ರಣ್ಣ, ಎಷ್ಟು ಎಕರೆದಾಗ ಹಚ್ಚಿದ್ರ? ಇದು 1.5 ಎಕರೆದಾಗ ಐತ್ರಿ ಅಡಿಕೆ. 1.5 ಎಕರೆ. ಹ್ಞೂನ್ರಿ. ಎಷ್ಟು ವರ್ಷ ಆತಣ್ಣ ಹಚ್ಚಿ? ಈಗ ಇನ್ನೊಂದ್ ತಿಂಗಳು ಹೋದ್ರೆ ಇದು 6 ವರ್ಷ ಆಕತ್ರಿ. 6 ವರ್ಷ. ಹ್ಞೂನ್ರಿ. ಈಗ ಫಲಕ್ ಬಂದಲೆ ಎಷ್ಟು ವರ್ಷ ಆತಣ್ಣ? ಈಗ ಹಿಂದ್ ವರ್ಷ ಒಂದ್ 10 ಕ್ವಿಂಟಲ್ ಸಿಕ್ಕತ್ರಿ. ಇಪ್ಪಟ್ಟು ಸ್ವಲ್ಪ ಬಾಳ ಬರ್ತತಿ ಅಂತಾರ್ರಿ. ಅವ್ರೆಲ್ಲ ಬಂದ್ ಗೊಬ್ಬರ ಬೀಜದವ್ರು ಬಂದ್ರು, ಅಂಗಡಿಯರು, ಔಷಧಿ ಅಂಗಡಿಯರೆಲ್ಲ. ಬಾಳ ಚೆನ್ನಾಗ್ ಐತಪ್ಪ, ಬಾಳ ಬರ್ತತಿ ಅಂದ್ರು. ಮತ್ತೆಲ್ಲ ಸ್ವಲ್ಪ ಹಿಂಗೆಲ್ಲ ಒಗತಿ ಮಾಡೇವ್ರಿ ನಾವು. ಸ್ವಲ್ಪ ಟಾನಿಕ್ ಹಾಕೇವಿ, ಸಮೃದ್ಧಿ ಟಾನಿಕ್ ಹಾಕೇವಿ. ಈಗ ಈ ನಮ್ನೆ ಈಗ ಫಸಲ್ ಬಂದತ್ತಲ್ಲ, ಒಳ್ಳೆ ಚೆನ್ನಾಗಿ ಬೆಳೆಸಿದಿರಿ. ಇದಕ್ಕ ನಿಮ್ ಪ್ರಕಾರ ನೀವ್ ಏನೇನ್ ಇದಕ್ಕ ಕೆಲಸ ಮಾಡಿರಿ? ಈಗ ಅಡಿಕೆ ನಮ್ಗೆ ಬರ್ಬೇಕಂದ್ರ ನೀವ್ ಎಕ್ಸ್ಟ್ರಾ ಕೆಲಸ ಮಾಡಿರ್ತೀರಿ, ಬಹಳ ಕಷ್ಟಪಟ್ಟು ಎಲ್ಲರೂ ನೋಡ್ರಿ. ನಾವ್ ಏನ್ ಮಾಡಿದ್ರಿ, ಫಸ್ಟ್ ಗೆ 1 ಫೈಬರ್ ಪುಟ್ಟಿಯಲ್ಲಿ 2 ಗಿಡಕ್ಕ ಗೊಬ್ಬರ ಹಾಕಿದ್ವಿ. 1 ವರ್ಷ ವರ್ಷ ಹಾಕಿದ್ವಿ. ಅದು 2ನೇ ವರ್ಷಕ್ಕ ಗೊಬ್ಬರ ಹಾಕ್ಯಂತ ಬಂದ್ರಿ. ಕೊಟ್ಟಿಗೆ ಗೊಬ್ಬರ ಸ್ಟಾರ್ಟ್ ಮಾಡಿರಿ. ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ 2ನೇ ವರ್ಷದ ಹಾಕಿದ್ರಿ. ಗೊಬ್ಬರ ನಿಮ್ದನ? ಗೊಬ್ಬರ ನಮ್ಮ ಆಕಳಿಂದ ಒಂದ್ 2 ಹಸುದವ್ರಿ. 2 ಆಕಳಿನ ಗೊಬ್ಬರ ಮತ್ತೆ ಸ್ವಲ್ಪ ಮಣ್ಣಿಗಿನ್ನ ಹಾಕಿ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಮಣ್ಣು ಮಿಕ್ಸ್ ಮಾಡಿದ್ರಿ. ಮಣ್ಣು ಮಿಕ್ಸ್ ಮಾಡಿ. ಯಾವ ಮಣ್ಣು ಎರ್ಸಿದ್ರಿ? ಮಣ್ಣು ಇಲ್ಲಿ ಕೆರಿ ಮಣ್ಣು ಅಂತ ಹೇಳಿ ಬಿಳೆ ಮಣ್ಣು ಬರ್ತೈತ್ರಿ. ಈ ತರ ಈ ನಮ್ ಕಪ್ಪು ಭೂಮಿಗ್ರಿ ನಾವು ಈ ಬಿಳೆ ಮಣ್ಣು ಮಿಶ್ರ ಮಾಡ್ಬೇಕ್ರಿ. ಕರೆ ಮಣ್ಣು ಸರಿ ಹೋಗಲ್ರಿ, ಅದಕ್ಕ ಬಿಳೆ ಮಣ್ಣು ಮಿಶ್ರ ಮಾಡಿದ್ರೆ ಒಳ್ಳೆ ಚೆನ್ನಾಗೈತಿ, ಕಾಂಬಿನೇಷನ್ ಆಕತಿ ಅಂತ ಬಿಳೆ ಮಣ್ಣು ಹಾಕ್ತವ್ರಿ. ಇದನ್ನ ಎಲ್ಲಿ ತಯಾರಿಸಿದ್ರಿ? ಇದು ಕುಂಚೂರ್ ಕೆರಿ ಅಂತ ಐತ್ರಿ, ಇಲ್ಲೇ ಪಕ್ಕದ ಹಳ್ಳಿ. ಆ ಕುಂಚೂರ್ ಕೆರಿಯಲ್ಲಿ ಈ ಬ್ಯಾಸಿಗಿಂದಾಗ ಸಿಕ್ತತ್ರಿ ಇದು. ಅವಾಗ ತಂದು ಎಲ್ಲ ಗೊಬ್ಬರಕ್ಕ ಮಿಕ್ಸ್ ಮಾಡಿ ಹಾಕಿವ್ರಿ. ಹ್ಞೂನ್ರಿ. ಕುರಿ ಗೊಬ್ಬರ ಏನ್ ಕೊಡ್ತಾರಂತಲ್ಲ, ಹಂಗ ಏನ್ ಕೊಟ್ಟಲ್ಲ? ಕುರಿ ಗೊಬ್ಬರ ಕೊಡ್ತಾರ್ರಿ, ಅದು ಸ್ವಲ್ಪ ಕಾಸ್ಟ್ಲಿ ಆಗಿತ್ರಿ, ಸ್ವಲ್ಪ ಹಾಕತ್ರಿ ಅದ. ಹಂಗಾಗಿ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಹಾಕಿದ್ರಿ ನಾವು. ನಿಮ್ಮ 2 ಆಕಳಿಂದ ಮೇಂಟೈನ್ ಆಗಿ? 2 ಆಕಳಿಂದ ಮೇಂಟೈನ್ ಆಕತ್ರಿ. ಅದು 1 ವರ್ಷ ಬಿಟ್ಟು 1 ವರ್ಷ ಹಾಕ್ತಾವ್ರಿ. 1 ವರ್ಷ ಮಣ್ಣು ಹಾಕಿದ್ರಿ, 1 ವರ್ಷ ಸಗಣಿ ಗೊಬ್ಬರ ಹಾಕಿದ್ವಿ. ಹಂಗಾಗಿ ಬಾಳ ಚಲೋ ಆಕೈತ್ರಿ. ಪರವಾಗಿಲ್ಲ, ಚೆನ್ನಾಗಿ ಬೆಳೆದೈತೆ. ಈಗ ನೀವು ಇದಕ್ ಮತ್ತೆ ಎಕ್ಸ್ಟ್ರಾ ನೀವು ಏನ್ ಮಾಡ್ತೀರಿ? ಎಕ್ಸ್ಟ್ರಾ ಕೊಟ್ಟಿಗೆ ಗೊಬ್ಬರ ಬಿಟ್ರ ನಿಮ್ಮ ಶ್ರಮ ಏನಿದ್ರೆ? ಕೊಟ್ಟಿಗೆ ಗೊಬ್ಬರ ಬಿಟ್ರೆ ನೋಡ್ರಿ, ನಾವು ಮತ್ತ ಆಕಳಿನ ಮುಚ್ಚಿ ಹಾಕಿ ಡ್ರಮ್ನಲ್ಲಿ ಸ್ವಲ್ಪ ಅವಕ್ ಸ್ವಲ್ಪ ಕೆಮಿಕಲ್ಸ್ ಹಾಕಿದ್ ಹೇಳಿದ್ರಿ. ಅವನ್ನೆಲ್ಲವನು ಮಿಶ್ರ ಮಾಡಿ ಒಂದ್ಸಲಿ ಹಾಕಿದ್ರಿ. ಮತ್ ಸ್ವಲ್ಪ ಅದು ತಡ ಆತ್ರಿ, ಅದ್ ಮಾಡೋದು ಕಷ್ಟ ಆತ್ರಿ. ಅದಕ್ಕೆ ಏನ್ ಮಾಡಿದ್ರಿ, ಡೈರೆಕ್ಟ್ ಆಕಳಿನ ಗೋಮಂತ್ರನ ಹೊಲಕ್ಕ ತಂದು ಒಂದೊಂದ್ ಗಿಡಕ್ಕ ಅರ್ಧ ಲೀಟರ್ ಹಾಕ್ತಿದ್ರಿ. ಒಂದೊಂದ್ ಸಾಲ ದಿನ ಒಂದೊಂದ್ ಸಾಲ ಮಂತ್ರನ ನೀವು ಏನು ಮಿಕ್ಸ್ ಮಾಡ್ದನ ಏನು ಮಿಕ್ಸ್ ಮಾಡ್ದಂಗ ಅರ್ಧ ಲೀಟರ್ ಹಾಕಿವ್ರಿ. ಅದ ಯಾವ ಗಿಡಕ್ ಆಗದೆ ಆ ಗಿಡಕ್ ಗೊರ್ತ್ ಮಾಡ್ತಿದ್ರಿ. ಮತ್ ತಿರ್ಗ 2ನೇ ದಿವ್ಸ ಅಲ್ಲಿಂದ ಮತ್ತೆ ಚಾಲು ಮಾಡ್ತಿದ್ರಿ. ಅಷ್ಟು ಗಿಡಕ್ಕೆ ನೀವು ತಲುಪಿಸಿ? ಅಷ್ಟು ಗಿಡಕ್ಕನು ನಾವು 3 ಸಲ ತಲುಪಿಸೇವ್ರಿ. ಅಲ್ಲಿಗೆ ಒಂದು 2000 ಲೀಟರ್ ಹಾಕಿವ್ರಿ. ಅದು ನಿಮ್ಮ ಆಕಳಿಂದ? ನಮ್ಮ ಆಕಳಿಂದ ರೀ, ನಮ್ಮ ಆಕಳಿಂದ ನಾವೇ ಸ್ಟಾಕ್ ಮಾಡಕ್ ಏನ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಸಣ್ಣ 50 ಲೀಟರ್ 2 ಡ್ರಮ್ ಮಾಡಿದ್ವಿ. ಅವ್ ಯಾವಾಗ 1 ಡ್ರಮ್ ತುಂಬತಾ ಅವಾಗ ಆ ಡ್ರಮ್ ತಂದ್ ಹೊಲಕ್ಕ ಇಲ್ಲಿ ಒಂದ್ ಬಾಕೆಟ್ ಹಾಕ್ಯಂದ್ ಒಂದೊಂದ್ ಗಿಡಕ್ಕೆ ಅರ್ಧ ಲೀಟರ್ ಡೈರೆಕ್ಟ್ ತಗೊಂಡ್ಬರ್ತೀರಿ? ಡೈಲಿ ತರ್ತಿದ್ವಿ. ಹೆಂಗ್ ತಗೊಂಡ್ಬರ್ತೀರಿ? ಅದನ್ನ ಸೈಕಲ್ ನ ಕಟ್ಕೊಂಡ್ 5 ಲೀಟರ್ ಒಂದ್ 4 ಡಬ್ಬಿ ಸಿಹಿ ಹಾಕೊಂಡ್ಬರ್ತೀವಿ. ಸೈಕಲ್ ಹಾಕ್ಯಂಬಂದು ಇಲ್ಲಿ ಒಂದ್ ಗಿಡಕ್ಕೆ ಅರ್ಧ ಲೀಟರ್ ಅಂತ ಆದ್ರೆ 1 ಕ್ಯಾನಿಗೆ 10 ಗಿಡಕ್ಕೆ ಆಗದ್ರಿ. ಅಂತ 10 ಕ್ಯಾನಿಗೆ ಅಲ್ಲಿ 50 ಗಿಡಕ್ಕೆ ಹೋಗೋದ್ರಿ. ಹಂಗ ಅದರಂತೆ 2 ಸ್ಪೀಟ್ 3 ಸ್ಪೀಟ್ ಸ್ಟಾಕ್ ಆದಾಗ ತಂದ್ ಹಾಕ್ತಿದ್ರಿ. ಹಂಗಾಗಿ ಒಂದು 3 ಸಲ ಹಾಕಿವ್ರಿ. ಆ ಟೈಪ್ 3 ಸಲ ಹಾಕಿವ್ರಿ. ಜೀವಾಮೃತ ಮಾಡೋದು, ಆರ್ಗ್ಯಾನಿಕ್ ಗೊಬ್ಬರ ಬಳಸೋದು ಇಂಥವೇನ ನೀವು ಮಾಡಿಲ್ರಿ. ಅವನೇನ್ ಮಾಡಕ್ ಹೋಗ್ಲಿಲ್ರಿ. ಇವಾಗ ಮಸ್ತ್ ಆತ. ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಏರಿ, ಆಕಳಿನ ಗೋಮೂತ್ರ ಹಾಕಿರಿ. ಆಕಳಿನ ಗೋಮೂತ್ರ ಡೈರೆಕ್ಟ್ ಅರ್ಧ ಲೀಟರ್ ಹಳದ ಹಾಕಿವ್ರಿ. ಒಂದ್ ಡಬ್ಬಿ ಅರ್ಧ ಲೀಟರ್ ಹಾಕಿವ್ರಿ ಹಳದ್. ಇದು ಏನಣ್ಣ, ಇದು ನ್ಯಾಚುರಲ್ ಕಾಫಿ? ಇದು ಕಾಫಿ ಅಂತ ಯಾಕೆ ಅನಿಸ್ತದೆ ನಮ್ಮ ಈ ಕಡೆಗೆ ಬೆಳಿತೈತೆ ಅನ್ನೋದು ನಿಮ್ಗೆ ಹೆಂಗ ಯಾರು ಹೇಳಿದ್ರು? ಇಲ್ರಿ, ಇಲ್ಲಿ ಪಕ್ಕದ ಹಳ್ಳಿಯಲ್ಲಿ ಇಲ್ಲಿ ಕಣಿವಿ ಗ್ರಾಮ ಅಂತ ಐತಿ. ಅವ್ರು ದೊಡ್ಡ ರೈತರು, ಅವ್ರು ಹಚ್ಚಿದ್ರಿ.
ಅವ್ರ ಹಚ್ಚಿದ ನೋಡ್ಕೊಂಬಂದು ಆಮೇಲೆ ಗಿಡಕ್ಕೂ ಸ್ವಲ್ಪ ತಂಪ ಇರ್ಬೇಕ್ರಿ ಯಾವಾಗ್ಲೂ. ಅಡಿಗೆ ಮರಕ್ಕ ಈ ಅಡಿಗೆ ಹಸುರು ಕಂಡ್ರ ಅದು ಬಹಳ ಚೆನ್ನಾಗಿ ಹಸುರು ಆಗಿರುತ್ತೆ. ತೇವಾಂಶ ಕಾಯ್ತೈತಿ ಅನ್ನೋ ಒಂದು ಉದ್ದೇಶ. ಬಿಸಿಲಲ್ಲಿ ಅದ್ರ ಒಂದು ನೋಡಿದ್ರೆ ಆ ಮರ ಹಸುರು ಇರ್ತೈತ್ರಿ. ಅದರಿಂದ ಒಂದು ಒಳ್ಳೇದಾಕತಿ ಅನ್ನೋ ಒಂದು ಇದಕ್ಕೆ ಭರವಸೆಲೆ ಅದರಿಂದ ನಿಮಗೆ ಫಲ ಅಪೇಕ್ಷೆ ಐತಾ ಇಲ್ಲ? ಫಲ ಅಪೇಕ್ಷೆ ಐಸ ಅದ್ ಏನ್ ಬರ್ತೈತೆ ಅದು ಬರ್ಲಿ ಬಂದಷ್ಟು ಅನ್ನೋ ಒಂದು ಆಸೆಯಿಂದ ಹಾಕಿವ್ರಿ. ಚೆನ್ನಾಗಿ ಬೆಳೆದ. ಈಗ ಅಲ್ಲಿ ಆಲ್ರೆಡಿ ಬೆಳೆದೈತ್ರಿ ಪಕ್ಕದ ಹಳ್ಳಿಯಲ್ಲಿ ಬಾಳ ಚೆನ್ನಾಗ್ ಬೆಳೆದ್ರಿ. ಈಗ ಎಷ್ಟು ವರ್ಷ ಆಯ್ತು ನೀವು ಕಾಫಿ ಗಿಡ ಹಚ್ಚಿ 1 ವರ್ಷ ಆಯ್ತ್ರಿ. 1 ವರ್ಷಕ್ಕ ಅಲ್ಲೇ 2 ಫೂಟ್ ಐತ್ರಿ ಗಿಡ. ಚಲೋ ಬೆಳಿತೈತಿ ಅನ್ನಂಗ ಆದ್ರಿ ನಮ್ಮ ಹೊಲ್ದಾಗ. ಅದು ಚೆನ್ನಾಗದ ಗಿಡಗಳು ಚೆನ್ನಾಗದ. ಈ ಕಾಫಿ ಹಚ್ಚಿದಿರಲ್ಲ, ಹ್ಞೂನ್ರಿ, ಇದನ್ನ ನೀವು ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಇದನ್ನೆಲ್ಲ ತಿಳ್ಕೊಂಡಿರ? ಹೇಳಿದಾರೆ ನಮ್ಗೆ, ಮಾರ್ಕೆಟಿಂಗ್ ಹೇಳಿದಾರೆ. ಇಲ್ಲೇ ಅವ್ರು ಈ ಸರಿ ಬಂದು ಇಲ್ಲೇ ಮಂಗಳೂರಿನವ್ರ ನಮ್ಮ ಹಲವಾರು ಗ್ರಾಮಕ್ಕ ಬಂದು ಈ ಕಾಫಿ ಗಿಡಗಳೆಲ್ಲ ನೋಡ್ಕೊಂಡು ಎಲ್ಲ ಹೆಸರು ಬರ್ಕೊಂಡು ಹೋಗಿ ನಮ್ಮ ಬೀಚ್ ಬರೋ ಟೈಮಿಗೆ ಬಂದು ತಗೊಳ್ತಾವ ಅಂತ ಹೇಳಿದಾರೆ. ಖರೀದಿ ಮಾಡ್ತೇವಂತ. ಹ್ಞೂನ್ರಿ, ಅವ್ರ ಸಸಿ ಕೊಟ್ಟಿದ್ರಿ, ಅವ್ರನ್ನ ಕೇಳಿದ್ವಿ. ಅವ್ರು ಇಲ್ಲ ನಿಮ್ ಊರಿಗೆ ಬಂದು ನಾವು ನಾಳೆ ನಾಡ್ದ ನೋಡ್ಕೊಂಡ್ ಹೋಗ್ತೀವಿ, ನಿಮ್ ಸಸಿ ಹಣ್ಣು ಬಂದ್ಮೇಲೆ ನಾವ್ ತಗೊಂತೀವಿ ಅಂತ ಹೇಳಿದಾರೆ. ಆ ಧೈರ್ಯ ಐತಿ ನಿಮಗೆ? ಐತ್ರಿ, ಆ ಧೈರ್ಯದ ಮೇಲೆ ಹಾಕಿದೇವ್ರಿ. ಅಣ್ಣ ಈಗ ಅಡಿಕೆ ಹೋದ ವರ್ಷ ಬಂದತ್ತ ಅಂದ್ರಲ್ಲ, ಎಷ್ಟು ಬಂದತ್ತ? ಹೋದ ವರ್ಷ ಒಂದ್ 10 ಕ್ವಿಂಟಲ್ ಆಗಿತ್ರಿ. 5ನೇ ವರ್ಷದಾಗ? 5ನೇ ವರ್ಷ ತುಂಬದಕ್ಕಿಂತ ಮೊದಲೇ 10 ಕ್ವಿಂಟಲ್ ಆಗಿತ್ರಿ. 10 ಕ್ವಿಂಟಲ್ ಆಗಿತ್ತು. ಈಗ ಇದು ರೀಸೆಂಟ್ ಎಷ್ಟು ವರ್ಷ ಆಯ್ತು ಇಲ್ಲಿಗೆ? ಈಗ 6 ವರ್ಷ ಆಕತಿ, ಇನ್ನೊಂದ್ ತಿಂಗಳಿಗೆ. 6 ವರ್ಷ ರನ್ನಿಂಗ್ ಐತಿ. 6 ವರ್ಷಕ್ಕೆ ಇಷ್ಟ ಗಿಡಗಳೆಲ್ಲ ಬಂದದಾವ, ಚೆನ್ನಾಗ್ ಬಂದ. ನಿಮ್ ನಿರೀಕ್ಷೆ ಈಗ ಜನ ಹೇಳೋದಣ್ಣ ಎಷ್ಟ್ ಕ್ವಿಂಟಲ್ ಬರ್ಬೋದ ಅಂತ ಐತಿ ನಿಮ್ಗೆ? ಜನ ಇದು ಒಂದ್ 60 ಕ್ವಿಂಟಲ್ ಬರ್ತೈತಿ ಅಂತ ಹೇಳ್ತಾರ್ರಿ. 1.5 ಎಕರೆಗೆ? 1.5 ಎಕರೆ ಐತಿ, 60 ಕ್ವಿಂಟಲ್ ಇದ್ರಾಗ ಈ ವರ್ಷ ನಿಮ್ ಕಾಯಿ ಹರಿತೀರಿ ಅಂತ ಹೇಳಿ ಹೋಗಿದಾರ್ರಿ. ಅನುಭವ ಇರ್ತಕ್ಕಂತ ರೈತರು. ಆದ್ಮೇಲೆ ಟಾನಿಕ್ ಕೊಟ್ಟಂತ ಹೆಚ್ಚು ಕಮ್ಮಿ ಆಗ್ಬಹುದು. ನೀವು ಯಾವ ಟಾನಿಕ್ ಹಾಕಿದ್ರಿ? ಅದ್ರ ಸ್ವಲ್ಪ ಹೆಸರು ಸ್ವಲ್ಪ ಇದಾಗ್ತಾಲ್ರಿ, ನೆನಪಿಲ್ಲ. ಆಮೇಲೆ ಆರ್ಗ್ಯಾನಿಕ್ ಕೆಮಿಕಲ್ ರೀ, ಕೆಮಿಕಲ್ ಟಾನಿಕ್. ಅಲ್ಲ ನೀವು ಈಗ ಆಕಳಿನ ಉಚ್ಚೆ ಹಾಕಿ ಅವಕ್ಕ ಸಗಣಿ ಗೊಬ್ಬರ ಹಾಕಿ ಬೆಳೆಸಿದ್ರಲ್ಲ, ಈ ಕೆಮಿಕಲ್ ನಿಂದ ಅದಕ್ಕೆ ಏನ್ ಎಫೆಕ್ಟ್ ಆಗೋದಲ್ಲ? ಆಗ್ಲಿಲ್ರಿ, ಏನ್ ಎಫೆಕ್ಟ್ ಆಗ್ಲಿಲ್ಲ, ಚೆನ್ನಾಗೈತಿ. ಭೂಮಿಗೆ ಏನ ಇದಾಕತಿ ಅಂತಂದ್ರೆ ನೀವು ಅದು ವಿಚಾರ ಮಾಡ್ಲಿಲ್ಲ? ಇಲ್ರಿ, ವಿಚಾರ ಮಾಡ್ಲಿಲ್ಲ. ಆದ್ರೆ ಏನ್ ಆಗಿಲ್ರಿ, ಇದ್ದಂಗ ಐತಿ, ಚೆನ್ನಾಗೈತಿ, ಹಾಕ್ಬೋದು. ಏನ್ ನಿಮಗೆ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಂಡಲ್ಲ? ಸೈಡ್ ಎಫೆಕ್ಟ್ ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗೈತ್ರಿ. ಮರಗಳು ತಂಪುನ ಆಗಿದಾವ. ಸ್ವಲ್ಪ ಕಾಯಿನ ಈ ವರ್ಷ ಒಂದೊಂದ್ ಬುದ್ಧಿ ಜಾಸ್ತಿನೂ ಹಿಡ್ದವ್ರಿ. ಹೌದೌದು. ಈಗ ಈ ವರ್ಷ ಬಹಳ ಜನರು ಉದ್ರಿ ಬಿಟ್ಟದವ್. ಹೌದ್ರಿ, ವಾತಾವರಣ ಒಂದು ಇದು ಈಗ ಬಹಳ ಬಿಸಿಲತ್ತೆ. ಈಗ ಮನೆ 1 ತಿಂಗಳಿಂದ ನಾವು ಬಹಳ ಉದಿರಿದಾವ. ಈಗ ನೋಡ್ಲಿಕ್ಕೆ ನಿಮ್ ಮರಗಳು ಬಹಳ ಚೆನ್ನಾಗ್ ಹಿಡ್ದದಾವ. ಕಡಿಮೆ ಅಂದ್ರೆ ಒಂದು 4-5 ಸೆಟ್ ಆಗಿದಾವ. ಹೌದ್ರಿ, ಹೌದು, 4-5 ಗುದ್ದಿ ಸೆಟ್ ಆಗ್ಯಾವ್ರಿ. ಹಂಗಾಗಿ ನಿಮ್ ತೋಟದ ಬಗ್ಗೆ ಬಹಳ ಮಾತಾಡಕ್ ಹಚ್ಚಿದ್ರು ಜನ. ಹಂಗಾಗಿ ನಾನ್ ನಿಮ್ ತೋಟ ಒಂದು ವಿಸಿಟ್ ಮಾಡ್ಬೇಕಂತ ಬಂದಿದ್ದೆ. ರೈತರುಗಳು ಅವ್ರಿಗೆ ಸರಿಯಾದ ನಿರ್ವಹಣೆ ಮಾಡದೇನೆ ಅಡಿಕೆಗಳು ಈ ವರ್ಷ ಬಹಳ ಉದಿರಿಬಿಟ್ಟು ನಮ್ಮವ್ವ ಹಂಗಾದ್ರು ಹಿಂಗಾದ್ರು ಅಂತಂದ್ ಹೇಳ್ತಿರ್ತಾರೆ. ಇಲ್ಲ ಎಲ್ಲರೂ ಹೋಗಿದ್ರ. ಈಗ ನಿದರ್ಶನ ನಿಮ್ದ ಚೆನ್ನಾಗೈತಿ, ನಾವ್ ನೋಡ್ಲಿ ಮಟ್ಟಿಗೆ ಚೆನ್ನಾಗೈತಿ. ನಿಮ್ ಪ್ರಕಾರ ಅವ್ರ ಏನ್ ಮಿಸ್ಟೇಕ್ ಮಾಡಬಹುದು ಅನ್ಸುತ್ತೆ? ಅವ್ರ ಮಿಸ್ಟೇಕ್ ಏನ್ರಿ, ಅವ್ರು ಅಡಿಕೆ ಹಾಕ್ಯವಂತಂದ್ ಸುಮ್ನೆ ಮನೆ ಇದ್ರ ಆಗೋದಲ್ಲ. ಅದ್ ಸರಿಯಾಗಿ ಸ್ವಲ್ಪ ಒಣ ಸದಿ ಎಲ್ಲ ತೆಗಿಬೇಕ್ರಿ. ಅವನ್ನೆಲ್ಲ ಇಂತವ ಡೈಲಿ ಅಬ್ಸರ್ವ್ ಮಾಡ್ತಾರ, ಇಂಥವೆಲ್ಲ ತೆಗಿಬೇಕ್ರಿ. ಇಂಥವೆಲ್ಲ ತೆಗೆದ್ರೆ ಅದು ಅದಕ್ಕ ಈ ಒಣ ಕಸ ಕಾಣಬಾರ್ದ್ರಿ ಆ ಮರದಲ್ಲಿ. ಒಣ ಕಸ ಏನೈತೆ ಅಂತ ಹೇಳ್ತೀರಿ? ಇದ್ರಲ್ಲಿ ಡ್ರೈ ಇರ್ತೈತಲ್ರಿ, ಮರನ ಕೆಂಪಾಗ್ಬಿಡ್ತೈತ್ರಿ. ಇದು ಹಸಿರು ಇರ್ತಂದ್ರ ಅದು ಹಸಿರು ಇರ್ತೈತ್ರಿ ಮರ. ಯಾಕಂದ್ರೆ ಅದ್ರಾಗ ಯಾವ್ದೇ ಒಂದು ಕೆಲವು ಬ್ಯಾಕ್ಟೀರಿಯಾಗಳಾಗ್ಲಿ ಕೆಲವು ಕೀಟಾಣುಗಳಾಗ್ಲಿ ಅದು ಇದ್ರಲ್ಲಿ ಬ್ಯಾಕ್ಟೀರಿಯಾಗಳು ಸರ್ ಹಸಿರನ್ ಇದನ್ನೆಲ್ಲ ಇದು ಎಳ್ಕೊಂಡ್ ಬಿಡ್ತದ್ರಿ. ಅದು ಹಾಳಾಗಿ ಬಿಡ್ತೈತ್ರಿ. ಹಂಗಾಗಿ ಅವನ್ನೆಲ್ಲ ಸ್ವಲ್ಪ ಒಗಜ್ಜೆ ಮಾಡ್ಬೇಕ್ರಿ. ನೋಡಿ ನಾವು ಮಾಡಿದೀವಿ ಸ್ವಲ್ಪ, ಒಂದು ಜಾಸ್ತಿ ಇಲ್ಲ ನಮ್ಮ ಹೊಲಗಳಲ್ಲೆಲ್ಲ. ಬೇರೆ ಹೊಲಗಳಲ್ಲೆಲ್ಲ 8-10 ಹಿಂಗೆಲ್ಲ ಹಿಂಗ್ ಬಿದ್ದಿರ್ತಾರ. ಹಿಂಗ ಅವು ಸ್ವಲ್ಪ ಅವು ಕ್ಲೀನ್ ಮಾಡ್ಬೇಕ್ರಿ. ಅವ್ರು ಏನ್ ಉದ್ರದ ಪದಾರ್ಥ ಕ್ಲೀನ್ ಇಟ್ಕೊಂತ ಅಷ್ಟು ಕ್ಲೀನ್ ಕಾಣ್ತೈತ್ರಿ. ನಮ್ ಹೊಲ ಕಾಣ್ತೈತಿ, ನಮ್ ಗಿಡನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಕಾವು. ಯಾವ್ದೇ ರೋಗ ತಾಕೋದಿಲ್ಲ. ಈಗ ಆ ಗೊನೆಯಲ್ಲಿ ಯಾವ್ದೇ ಒಂದು ಈಗ ಕೀಟಗಳು ಇರ್ಲಿ ಅದು ಮತ್ತೆ ಅದಕ್ಕ ಇದು ಇಬ್ಬನಿಯಲ್ಲಿ ತೊಯ್ದಿತ್ರಿ. ತೋದಾಗ ಇದ್ರ ಮೇಲೆ ಕ್ರಿಮಿ ಬಂದು ಮೆತ್ತಗಿರೋದಕ್ಕ ಕುತ್ಕೊಂತವ್ರಿ. ಅದು ಆ ಕ್ರಿಮಿಗಳು ಅಲ್ಲೇ ಜಾಸ್ತಿ ಹಾಕವ್ರಿ. ಮೇಲೆ ಹೋಗ್ಬಿಡ್ತದೆ. ನೆಕ್ಸ್ಟ್ ತೀತಕ್ಕಂತ ಅಂಬಳಿಗೆ ಅದು ನೆಕ್ಸ್ಟ್ ಬರ್ತಕ್ಕಂತ ಹೊಂಬಳಿಯಲ್ಲಿ ಸೇರ್ಕೊಂಡ್ಬಿಡ್ತದೆ.
ಅವಾಗ ಅದು ಉದುರ್ತೈತ್ರಿ. ಅವಾಗ ಅದು ಉದ್ರಾಕ್ ಸ್ಟಾರ್ಟ್ ಅದು ಆಗುತ್ತೆ, ಉಳಿತೈತಿ. ತಿನ್ನಕ್ ಸ್ಟಾರ್ಟ್ ಮಾಡಿ. ಅದು ಆ ಹುಳ ಅದನ್ನ ಮೇಯ್ತೈತ್ರಿ. ನೀವು ಹೊಲದಲ್ಲಿ ಗರಿನ ಈ ತರ ತುಂಡ್ ಮಾಡ್ತೀರಿ, ಏನೋ ಹೊಲದಾಗ ಗಾಡಿ ಹೊಡಿಸಿದ್ರೆ ಏನದು? ಇಲ್ರಿ, ನಾವು ಈ ತರ ಅವನ್ನೆಲ್ಲ ಗರಿಗಳು ವಾರಕ್ಕೊಮ್ರಿ, ವಾರಕ್ಕ ಪ್ರತಿ ಸೋಮವಾರ ಎಲ್ಲ ಹಿಂಗೆಲ್ಲ ಇದ್ ಮಾಡ್ಬಿಡ್ತಾವ್ರಿ, ಎಲ್ಲ ತುಂಡ್ ಮಾಡಿ ಹಾಕ್ಬಿಡ್ತಾವ್ರಿ. ನೀವು ಮನುಷ್ಯರ ತುಂಡ್ ಮಾಡ್ತೀರಿ? ನಾವು ಮನುಷ್ಯರ ಮಾಡ್ಬಿಡ್ತಾವ್ರಿ ದಿನ ವಾರಕ್ಕೊಮ್ಮೆ. ನೀವ ಒಬ್ರನ ಆಳ್ ಕರ್ಕೊಂತೀರ? ಇಲ್ರಿ, ನಾವೇ ಮಾಡ್ತಾವ್ರಿ. ನಮ್ಮ ಮನಿ ಕೆಲಸ ದಿನ 2 ಸಾಲ ಮಾಡ್ಬಿಡ್ತಾವ್ರಿ. ಹಂಗಾಗಿ ಏನು ತೊಂದ್ರೆ ಕಾಣಿಸೋದಿಲ್ಲ. ಬಾಳ ನಿಮ್ದು ಶ್ರಮ ಶ್ರಮ ಐತ್ರಿ. ಆಮೇಲೆ ಈ ಮರಗಳ ಹಚ್ಚ ಮುಂದೆಲ್ಲ ನಾವು ನಮ್ಮ ಹೆಂಡತಿ ನಮ್ಮ ಮಕ್ಕಳು ಕರ್ಕೊಂಡ್ ಹಚ್ಚಿವ್ರಿ. ನೀವ್ ಹಚ್ಚಿದಿರಿ? ಹ್ಞೂನ್ರಿ, ನಾವೇನ್ ಇಂತ ಲೇಬರ್ ಸೇರ್ ಹಚ್ತಿಲ್ರಿ. ಪಕ್ಕದಲ್ಲಾಗ ಹಚ್ಚದ್ ನೋಡಿ ನಮ್ ಹುಡ್ರನ್ನ ಕರ್ಕೊಂಡ್ ನಮ್ ಮಕ್ಕಳ 3 ರೀ. ಈಗ ಪಕ್ಕದಾಗ ಯಾವ ರೀತಿ ಹಚ್ತಾರ, ಅವ್ರು ಯಾವ ರೀತಿ ಲೈನ್ ಮಾಡ್ತಾರಂತ ನೋಡ್ಕೊಂಬೈತ್ರಿ. ಮಕ್ಕಳು ನೀವು ಹಚ್ಕೊಂಡಿರಿ? ಹ್ಞೂನ್ರಿ, ನನ್ನ ಹೆಂಡತಿ ನನ್ನ 3 ಮಕ್ಳು ಅವ್ ಸಸಿ ಹೊರರು ಗುದ್ಲಿ ತಗೊಂಡ್ ಬಗೆಯರ್ ನಾನ್ ಬೈತಿದ್ದೆ. ನನ್ ಮಕ್ಳ ಸಸಿ ಇಡಾರು, ನನ್ನ ಹೆಂಡತಿ ಇನ್ನೊಂದ್ ಮಗಳು ಹಚ್ಚಾರ್ರಿ. ಹಂಗಾಗಿ ನೀವು ಈಗ ಇದನ್ನ ಏನ ಡಿಗ್ಗಿ ಹೊಡಿಸಿದ್ರ? ಟ್ರ್ಯಾಕ್ಟರ್ ಡಿಗ್ಗಿ ಹೊಡಿಸ್ತಾರಲ್ಲ? ಇಲ್ರಿ, ಏನ ನೀವು ಚಂಬುಣಿ ತೆಗೆದ್ರಿ? ಡಿಗ್ಗರ್ ಅಲ್ರಿ, ದಾರ ಕಟ್ಟಿಗೆ ಇದ್ರಿ, ಅಲೆದೆಲ್ಲ ಹಿಂಗ್ ಮಾರ್ಕ್ ಮಾಡಿದ್ರಿ. ನಾವ ಗುದ್ಲಿಲೆ ತೆಗದವ್ರಿ. ನೀವ ಚಂಬುಣಿ ಮಾಡಿ ಹಚ್ಚಿ? ಚಂಬುಗುಣಿ ಅಂತಾರಿ ನಮ್ಮ ಹಳ್ಳಿ ರೈತರು. ಆ ಚಂಬುಗುಣಿಯಾಗ ಇಟ್ಟು ಮತ್ ಮ್ಯಾಲ ಹಿಂಗ್ ಫ್ರೆಶ್ ಮಾಡಿ ಇದು ಮಾಡಿ. ಸ್ಟಾರ್ಟಿಂಗ್ ಇಂದಾನ ನಿಮ್ ಶ್ರಮ ಇದ್ರಾಗ 90% ಐತಿ. ಈಗ ನೀವ್ ಯಾವ್ದೇ ಒಂದ್ ಆಳ್ ಹಚ್ಚೋದಾಗ್ಲಿ, ಬೇರೆ ಕೂಟಾಗ ಇದನ್ನ ಅಡಿಕೆ ಹಚ್ಚೋದಾಗ್ಲಿ, ಯಾವ್ದಕ್ಕ ಲೇಬರ್ ಇದನ್ನ ತಗೊಂಡಲ್ಲಿ ನೀವು? ಇಲ್ರಿ, ಆಳ್ ಹಚ್ಚಿಲ್ರಿ. ಮೊನ್ನೆ ಟಿಪ್ಪರ್ ಒಂದ್ 5 ಟಿಪ್ಪರ್ ಕೆರಿ ಮಣ್ಣು ಹಾಕಿದ್ವಿ. 5 ಟಿಪ್ಪರ್ ಅಂದ್ರ 15 ಟ್ಯಾಕ್ರಿ ಮಣ್ಣು ನಾವ್ ನಮ್ ಹುಡ್ರ ಕರ್ಕೊಂಡ ಹೊತ್ತು ಹಾಕಿವ್ರಿ. ಒಂದ್ ಕಡೆ ಸ್ಟಾರ್ಟ್ ಮಾಡ್ಕೊಂಡ್ ಅದನ್ನೆಲ್ಲ ಗಿಡಕ್ಕ ಮಕ್ಕಳು ನೀವ ಹಾಕಿವ್ರಿ. ಇದ ನೋಡ್ರಿ, ಈ ಕೆಂಪು ಮಣ್ಣು ಐತಲ್ರಿ, ಇದು ಬಾಳ ಚಲೋ ಅದ್ರಿ. ಇದು ಕೆರಿ ಮಣ್ಣು. ಈ ಮಣ್ಣು ಎರೆ ಮಣ್ಣಿಗೆ ಒಳ್ಳೆ ಶಕ್ತಿ ಕೊಡ್ತೈತ್ರಿ. ಅದು ಎರೆ ಮಣ್ಣಿಗೆ ಕಾಂಬಿನೇಷನ್ ಕೆಂಪು ಮಣ್ಣ ಹಾಕ್ಬೇಕ್ರಿ. ಈ ಕರೆ ಮಣ್ಣಿಗೆ ಕೆಂಪು ಮಣ್ಣು ನಾವು ಬೆರೆಸ್ಬೇಕ್ರಿ. ಆಮೇಲೆ ಕೆಂಪು ಹೊಲಕ್ಕ ಕರೆ ಮಣ್ಣು ಬೆರಿತೈತ್ರಿ. ಇಲ್ಲ, ನಿಮ್ಮ ಶ್ರಮದಿಂದ ನಿಮ್ಮ ಅಡಿಕೆ ಬೆಳೆದೈತಿ. ಈಗ ಅಡಿಕೆ ಹಚ್ಚರಿಗೆ ಹೊಸದಾಗಿ ಯಾವ ರೀತಿ ಅವ್ರು ಮಾಡಿದ್ರೆ ಚೆನ್ನಾಗ? ಈಗ ಒಬ್ರು ಬಾರಿ ಅದನ್ನ ಹೈಟೆಕ್ ಆಗಿ ಮಾಡಕ್ ಹೋಗ್ತಾರ. ಹೌದ್ರಿ, ಒಳ್ಳೆ ಅದನ್ನ ಟ್ಯಾಕ್ರಿ ಡಿಗ್ಗರ್ ತೆಗಿಸಿ ಅದಕ್ಕೆಲ್ಲ ಆಳ್ ಹಚ್ಚಿಸಿ ಬಾಳ ಖರ್ಚು ಮಾಡ್ತಾರ. ಈಗ ಖರ್ಚು ಮಾಡಿ ನಾವ್ ಅದನ್ನ ತಕೊಳ್ಳೋದ್ ಬಹಳ ಕಷ್ಟ ಐತಣ ಇವತ್ತಿನ ಟೈಮ್ ಅಲ್ಲಿ. ಈಗ ನೋಡಿದ್ರೆ ಗೊತ್ತಾಗತ್, ನೀವು ಅಂತದ್ ಏನೋ ದೊಡ್ಡ ರೀತಿಯಲ್ಲಿ ಮಾಡದ ಇದ್ರು ನಿಮ್ಮ ಕೈ ವರ್ಕ್ ಇಂದನ ಮಾಡಿ ಇಷ್ಟು ಯಾವ ಒಂದು ಹೈಟೆಕ್ ರೈತನ ಬೆಳಲಾರ್ದಂತ ಫಸಲು ತೆಗ್ದಿರಿ ಈ ವರ್ಷ. ಅಂತವ್ರಿಗೆ ನೀವು ಏನ್ ಹೇಳ್ತೀರಿ? ನಾವು ಏನು ಡಿಗ್ಗರ್ ಹೊಡಿತಾರಲ್ರಿ, ಡಿಗ್ಗರ್ ನಿಂದ ಒಂದ್ ರೈತರಿಗೆ ಲಾಸ್ ಏನ್ ಆಕತ್ರಿ ಅಂದ್ರೆ, ಆ ಡಿಗ್ಗರ್ ಫ್ರೆಶ್ ಆಗಿ ಅದನ್ನ ಕಂಟು ಮಾಡಿಬಿಡ್ತದ್ರಿ ಭೂಮಿನ. ಅದು ಹಿಂಗ್ ತಿರ್ಗಾ ಒಂದು ಸ್ಪೀಡ್ಗೆ ಕಲ್ಲು ಬಂಡೆ ಆಗಿ ಅದು ಏನಾಕತ್ರಿ, ಡ್ರಮ್ ಆಕತ್ರಿ. ಆ ಸೈಡ್ ಎಲ್ಲ ಫ್ಲಾಟ್ ಆದಂಗ ಆಗಿಬಿಡ್ತದೆ. ಹ್ಞೂ ಸರ್, ಫ್ಲಾಟ್ ಆಗಿಬಿಡ್ತೈತಿ. ಅದ್ರ ಬೇರೆ 5 ವರ್ಷ ಆದ್ರೂ ಅದ್ರ ನುಸಿಯುವಷ್ಟು ಶಕ್ತಿ ಇರೋದಿಲ್ರಿ ಆ ಬೇರಿಗೆ. ಅದನ್ನ ಮಾಡಿ ಹಚ್ಚೋದ್ರಿಂದ ಅಷ್ಟೇನು ಒಳ್ಳೇದ ಅನ್ಸೋದಿಲ್ರಿ. ಒಳ್ಳೇದಲ್ಲ. ಅವಾಗ ಹೆಂಗಾಕತಿ, ಇಲ್ಲಿ ಕೆಲವು ಡಿಗರ್ ಮಾಡಿಸಿ ಹಚ್ಚಾರ ನಾವು ಕೇಳಿದ್ವಿ. ಆ ಬೇರೆ ಚಾಚ್ಗಳಾರ್ದನ ಈಗ 3 ವರ್ಷ ಆದ್ರನ ಗಾಳಿ ಧೂಳಿ ಮೊನ್ನೆ ಏನು ಗಾಳಿ ಬೀಸ್ತಲ್ಲ, ಅವ್ ಬಹಳ ಮರಗಳು ಉಳಿದಾವು. ನಾನ್ ಅಬ್ಸರ್ವ್ ಮಾಡಿಗೆ ಈ ಡಿಗ್ಗರ್ ಜಾಸ್ತಿ ಏನ್ ಓಡಿಸಿ ಹಚ್ಚಿದಾರಲ್ಲ ಅವ್ರು ಅಷ್ಟಾಗಿ ಉಳ್ಕೊಂಡ್ರು. ಈಗ ಚಂಬುಣಿಯಾಗ ಹಚ್ಚಿದ್ರು ಯಾರು ಸಾಮಾನ್ಯವಾಗಿ ಹಾನಿ ಆಗಿಲ್ಲ. ಅದು ಒಳ್ಳೆ ಭೂಮಿಯಲ್ಲಿ ಮಣ್ಣು ಎಷ್ಟು ದೂರ ಐತೆ ಅಷ್ಟು ದೂರನು ಬೇರೆ ಹೋಗತ್ರಿ. ಈ ಡಿಗ್ಗರ್ ನಿಂದ ಲಾಸ್ ಆಕತ್ರಿ. ಏನೋ ಸಾವುಕಾರ ಈಸಿಯಾಗಿ ಹಂಗ ಮಾಡ್ತಾರ್ರಿ. ಈಸಿಯಾಗಿ ಅವ್ರು ಅದನ್ನ ಅದ್ರ ಮಣ್ಣು ಗೊಬ್ಬರ ತುಂಬಾ ಒಂದು ಅನುಕೂಲ ಆಕತಿ ಅನ್ನೋ ಉದ್ದೇಶದಿಂದ ಅಷ್ಟೆಲ್ಲ ಮಾಡಿ ಹಚ್ಚಿದ್ರನ ನಮ್ಗೆ ಅದು ಅಲ್ಲಿ ಎಫೆಕ್ಟ್ ಐತ್ರಿ. ಬೆಳೆಯೋದು ಅಲ್ಲಿ ತೊಂದ್ರೆ ಆಕತ್ರಿ. ಆ ಮರಕ್ಕ ಬೇರು 8 ಅಡಿ 10 ಅಡಿ ಹೋಗತ್ರಿ. ಅದು ಭೂಮಿಯಾಗ ಆ 8 ಅಡಿ 10 ಅಡಿ ಹೋಗದಂಗ ಅದು ಅಲ್ಲೇ 4 ಅಡಿಯಾಗ 3 ಅಡಿಯಾಗ ಕುತ್ಕೊಂಡ್ಬಿಡ್ತೈತಿ. ಬೆಳೆಯಕ ಶಕ್ತಿ ಕಡಿಮೆ ಆಕತಿ ತಗನಕ ಪದಾರ್ಥನ. ಆಮೇಲೆ ಗಾಳಿ ಬಂದ್ರೆ ಉಳ್ಳಾಕ ಈಸಿ ಆಕತಿ. ಅದರಿಂದ ಸ್ವಲ್ಪ ಗಿಡಕ್ ತೊಂದ್ರೆ ಆಕತ್ರಿ. ಅದೇನ್ ಸರಿ ಅಲ್ಲ, ಸರಿ ಅಲ್ರಿ, ಅದು ಸರಿ ಅಲ್ರಿ. ಅದ್ರ ಡಿಗ್ಗರಿನ್ ಮಾತ್ರ. ಮುಂದೆ ಮತ್ತೆ ಅದಕ್ಕ ಇನ್ನೊಂದ್ ಮಾಡ್ಬೇಕು ರೈತರನ್ನ ಒಂದು ಆಸೆ ಇದ್ರ ಇನ್ನೊಂದ್ ಸ್ವಲ್ಪ ಜಾಸ್ತಿ ರೂಪಾಯಿ ಖರ್ಚು ಮಾಡಿ 2.5 ಅಡಿ ಆಗಲ್ಲ 1 ಅಡಿ ಒಳಗ್ ಪೂರ್ಣ ಮಣ್ಣು ತೆಗೆದು ಹೊರಗೆ ಹಾಕ್ಬೇಕ್ರಿ. ಮನುಷ್ಯರಿಂದ ಮನುಷ್ಯರನ್ನ ತೆಗಿಲಿ, ಅವ್ರ JCB ತೆಗಿಲ್ರಿ. 2.5 ಅಡಿ ಆಗಲ್ಲ 1 ಅಡಿ ಒಳಗ್ ತೆಗಿಬೇಕ್ರಿ. ಆ ಹರಿಯಾಗ ಗಿಡ ಕುಂದಿಸ್ಬೇಕ್ರಿ.
ಹಿಂಗ ಉದ್ದಕ್ಕೂ ಕರಿ ಕರಿ ತೆಗಿಸ್ಬೇಕ್ರಿ ಅದನ್ನ ಟ್ರಿಗ್ಗರ್ ಹಿಂದ್ ಹೊಡಿಸ್ಬಾರ್ದ್ರಿ ಗುಣಿ ಟ್ರಿಗ್ಗರ್ ಹೊಡಿಬಾರ್ದು ಪೈಪ್ ಲೈನ್ ತೆಗ್ದಂಗ್ ತೆಗಿಬೇಕ್ರಿ ಪೈಪ್ ಲೈನ್ ತೆಗೆದು ಆ ಮಣ್ಣು ಹಳ್ಳಿ ಹೋಗಿಬೇಕ್ರಿ ಆ ಮಣ್ಣು ಕೂಡ್ಸ್ಲೇಬಾರ್ದು ಸದ್ಯಕ್ಕ ಆ ಹರಿಯಲ್ಲೇ 2.5 ಅಡಿಯಲ್ಲಿ ಮಧ್ಯದಲ್ಲಿ ಒಂದೊಂದ್ ನಾವ್ ಎಷ್ಟ್ ಅಡಿ ಬೇಕಾ ಅಷ್ಟ್ ಅಡಿಗೆ ಗಿಡ ಕುಂದಿಸ್ಬೇಕ್ರಿ ಆ ಗಿಡ ಐತಲ್ರಿ ಈ ಮಣ್ಣು ಮತ್ತೆ ಅದು ನಿಧಾನಕ್ಕ ಸರಿ ಹೋಗುತ್ರಿ ಅದು ಆ ಮಣ್ಣು 3 ವರ್ಷಕ್ಕ ಆ ಮಣ್ಣು ಅದು ಕೂಡಿ ಬಿಡ್ತದ್ರಿ ಅದು ನಾವ್ ಬೇಸಾಯ ಮಾಡಿದಾಗ ಮಳೆಗಾಲದಾಗ ಕೊಡೋದು ಬಿಸಿಲಿಗೆ ಮಳೆಗೆ ಅದೆಲ್ಲ ತಿಂದು ಅದು ಫಲವತ್ತತೆ ಆಗಿ ಬಡ್ಡಿಗೆ ಬೀಳ್ತದೆ ಅಲ್ಲಿಂದ ಈ 3 ಗಂಡಿಗೆ ಮಣ್ಣು ಬೀಳ್ತತ್ರಿ ಈ ಇಲ್ಲಿಂದ ಇದು ಎಷ್ಟು ಮುಚ್ಚಿ ಬಿಡ್ತತ್ರಿ 3 ವರ್ಷ 3 ವರ್ಷಕ್ಕ ಆ ಮರ ಐತಲ್ರಿ ಅದು ಡ್ರಿಗ್ಗರ್ ಆಗಿರೋದಲ್ಲ ಒಳ್ಳೆ ಆ 3 ಗಂಡಿನಲ್ಲಿ ಬೇರ್ ಕೊಡ್ತತ್ರಿ ಬೇಕಾದಷ್ಟು ಬೇರು ಅವಾಗ ಐತಲ್ರಿ ಅವ್ನು 1 ತಿಂಗಳು ನೀರ್ ಕಟ್ಲಿದ್ರು ಅದು ತಡ್ಕನೋ ಶಕ್ತಿ ಇರ್ತೈತ್ರಿ ಆ ತರ ಮಾಡಿದಾರೆ ಅದು ಆಳವಾಗಿ ತೇವಾಂಶ ಇರ್ತಕ್ಕಂತ ಜಾಗದಾಗ ಇರ್ತೈತ್ರಿ ಅವಾಗ ನೋಡ್ರಿ ಅವ್ರು 1 ತಿಂಗಳು ಊರ್ ಬಿಟ್ಟು ಯಾವ್ದಾರ ಫಂಕ್ಷನ್ ಹೋದ್ರು ಅಲ್ಲಿ ಗಿಡ ಒಣಗದ ಈ ಒಂದ್ ಬಗ್ಗೆ ಮೈಸೂರೇ ಬಿಟ್ಟು ಬೆಳೆಸ್ಬೋದ್ರಿ ಆ ಮರ ಹಾಕತ್ರಿ ತೆಂಗಿನ ಮರನ ಹಾಕತಿ ಒಂದೊಂದ್ ಗುದಿ 30 kg ತನಕ ಒಂದೊಂದ್ ಗುದಿ ಬರ್ತೈತಿ ಆ ತರ ಮಾಡ್ಬೇಕ್ರಿ ರೈತರು ರೂಪಾಯಿ ಇದ್ದಾರ ಈ ಡ್ರಿಗ್ ಟ್ಯಾಕಲ್ ಹೊಡ್ಸೋದ್ರಿಂದ ಲಾಭ ಲಾಸ್ ರೀ ಈಗ ಒಳಗಳ ಮಣ್ಣು ಹೊರಗ್ ತಂದ್ ಹೋಗದಾಗ ಆ ಮಣ್ಣು ಮತ್ತೆ ಒಳಗ್ ಹೋಗತ್ರಿ 2-3 ವರ್ಷಕ್ಕ ಒಳಗ್ ಹೋಗತ್ರಿ ಅವಾಗ ಆ ಮಣ್ಣಿನಲ್ಲಿ ಒಳ್ಳೆ ಬಿಸಿಲು ಗಾಳಿ ಗೊಬ್ಬರ ತಿಂದು ಅಲ್ಲಿ ಬೇರಿ ಹೋಗತ್ರಿ ಆ ಮಣ್ಣು ಅವಾಗ ಒಳ್ಳೆ ಫಲವತ್ತಾದ ಭೂಮಿ ಆಕತ್ರಿ ಅದು ಆಮೇಲೆ ವರ್ಷ ಅಲ್ಲೇ ಮತ್ತೆ ನಾವ್ ಮಾಡ್ತಾನೆ ಇರ್ತಾವಲ್ರಿ ಅವಾಗ ಆ ಮರ ಒಳ್ಳೆ ಚೆನ್ನಾಗಿರ್ತದ ನೋಡ್ರಿ ಈಗ ನಿಮ್ಮ ಮುಂದಿನ ಮೆಥಡ್ ಆ ತರ ಮಾಡಿದ್ರೆ ಮಾಡೋದು ಒಳ್ಳೇದು ಈಗ ಚಮಗುಣಿ ತೆಗಿಯಕ್ ಆಗದ ಇದ್ದಂತಾರ ಅವ್ರು ಸ್ವಲ್ಪ ಅನುಕೂಲವಾಗಿದ್ದಾರ ಹಂಗ್ ಮಾಡ್ಕೋಬಹುದು ನಾವೇ ಮುಂದ್ ವರ್ಷ 11 ಎಕರೆ ಹಾಕ್ಬೇಕಂದ್ರಿ ಆ ಟೈಪ್ ಮಾಡಿ ಹಾಕ್ಸ್ತಾವ್ರಿ ಆ ಟೈಪ್ ಮಾಡಿಸ್ಬೇಕು ಆ ಟೈಪ್ ಮಾಡಿ ಹಾಕ್ಸ್ತಾವ್ರಿ ಆ ಮಣ್ಣೆಲ್ಲ ಹಿಂಗ್ ಹೊರಗೆ ಹಾಕ್ಸ್ಬಿಡ್ತಾವ್ರಿ ಹೊರಗೆ ಹಳ್ಳಿ ಹೋಗಿ ಬಿಡ್ತಾವ್ರಿ ಆ ನಡೆ ಸೆಂಟ್ರಿಗೆ ನಾವು 8 ಬಾಳ ಚಲೋ ರೀ ತಾಯಿ ಅದಕ್ಕ 9 ಮಾಡಿದ್ರ ಸ್ವಲ್ಪ ದೂರ ಆಕದ್ರಿ ನಮ್ ಬೈಲ್ಸಿ ಇರೋದೆಷ್ಟು ನಿಮ್ದು ಇದು ಹಿಂಗ 9 ಐತ್ರಿ ಉತ್ತರ ದಕ್ಷಿಣ 9 ಐತ್ರಿ ಇದು ಪೂರ್ವ ಪಶ್ಚಿಮ ಬರೀ 7 ಇಂಚ್ 7 ಅಡಿ ಐತ್ರಿ 7 ಅಡಿ ಹ್ಞೂನ್ರಿ 7 ಅಡಿ ಮೇಲೆ 1 ಇಂಚ್ 7 1 ಅಂತಾರ್ರಿ 7 ಅಡಿ ಅನ್ಕೊಳ್ರಿ ಈಗ ನಿಮಗೆ ಇದು ಹೆಂಗ ಈ ದಾಯ ಇಡಬಹುದಾ ಈ ದಾಯ ಇಡಬಹುದ್ರಿ ಈ ದಾಯ ನೋಡಿ ಅದೆಷ್ಟು 8-9 ಇಡ್ತಾರ ಹ್ಞೂನ್ರಿ 8-9 ಈ ನಮ್ ಬಯಲ್ಸೀಮೆಯಲ್ಲಿ ಗಡ ಹಸುರಾಗದಲ್ರಿ ಗಿಡಕ್ಕ ಜಳ ಜಾಸ್ತಿ ಆಕೈತಿ 8 ಇಡ್ಬೇಕು ಇಲ್ಲ 8-7 ಇಡ್ಬೇಕ್ರಿ ಗಿಡದಿಂದ ಗಿಡಕ್ಕ ಒಟ್ಟ ನೆಳ್ಳ ಆಗೋದ್ರಿಂದ ಹತ್ರ ಆದಷ್ಟು ನೆಳ್ಳ ಗಿಡ ಸ್ವಲ್ಪ ಚೆನ್ನಾಗಿರ್ತಾವ್ರಿ ಇಲ್ಲದ್ರ ಬಯಲ್ ಸೀಮೆ ಅಲ್ಲ ರೀ ಹಂಗಾಗಿ ನಮ್ಮಲ್ಲಿ ಸ್ವಲ್ಪ ಗಡ ಹೊಡ್ತಕ್ಕ ಬಡ್ಡಿ ಬಿರಿಯ ಚಾನ್ಸ್ ಬಡ್ಡಿ ಎಲ್ಲ ಒಡಕ್ಲಾಗಿ ಬಿಡ್ತದ್ರಿ ಒಡಕ್ಲ ಅಂತಾರ್ರಿ ಅದಕ್ಕ ಹಿಂಗ್ ಹೊಡೆದ ಚಟ್ ಬಿದ್ದಿರ್ತೈತಿ ಗಾಳಿ ಧೂಳಿಗ್ ಬಿದ್ ಬಿಡ್ತೈತ್ರಿ ಅದು ಹಿಂಗ ಮೊನ್ನೆ ಬೀಸ್ತಲ್ಲ ಅಂತ ಗಾಳಿ ಧೂಳಿಗೆ ಹ್ಞೂನ್ರಿ ಮೊನ್ನೆ ಅಂತ ಗಾಳಿಗ್ ಬಿದ್ ಬಿಡ್ತದ್ರಿ ಮರ ದೂರ ಆಗ್ಬಾರ್ದು 8ರಿಂದ ಈ ಒಳಗ ಇರ್ಬೇಕ್ರಿ 8 ಒಳಗಾದ್ರೆ ಒಳ್ಳೇದ್ ನೋಡ್ರಿ ಈಗ ನೀವು ಈ ಕಡೆ ಹಿಂಗ ಉಳಿಮೆ ಮಾಡಕ್ಕಾಗ್ಲಿ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕ ಮಾಡ್ಕೊಂಡ್ಬಿಟ್ರಿ ಇದು ತಪ್ಪರಿ ಇದು 9 ಇದು ಜಾಸ್ತಿ ಆತ್ರಿ ಇದು 8ರಿಂದ 7ಕ್ ಬರ್ಬೇಕ್ರಿ ಹಂಗಾರ ಬಾಳ ಚೆನ್ನಾಗಿ ಗಡ ಮರ ಹಿಂಗ್ ಒಂದ್ಕೊಂದು ಸಪ್ಪಾಗಿ ನೆರಳು ಕೊಡ್ತದ್ರಿ ಇದು ದೂರ ಆಕತ್ರಿ ಗರಿ ಕೊಡೋದಲ್ರಿ ಈಗ ಈ ಮುಂದಿನ ಪ್ಲಾನ್ ಈಗ ಇಷ್ಟ ಮಟ್ಟಿಗೆ ಚೆನ್ನಾಗ್ ಬಂತು ಇನ್ನು ಏನ್ರ ನಾನು ಇನ್ನು ಚೆನ್ನಾಗ್ ತೆಗಿಬೇಕು ನಾವ್ ಇಳುವರಿ ಇನ್ನು ಜಾಸ್ತಿ ಮಾಡ್ಬೇಕು ನಿಮ್ಮ ಒಂದ್ ಇದು ಐತ್ರಿ ಆಸೆ ಇದ್ರಲ್ಲೇ ಏನ್ ಮಾಡಕ್ರಿ ಇನ್ನು ನಾವು ಈ ಸುತ್ತಕಟ್ಟು ಎಲ್ಲ ಸ್ವಲ್ಪ ಚಾಟ್ ಮಾಡ್ಕೋಬೇಕ್ರಿ ಸುತ್ತಕಟ್ಟು ಎಲ್ಲ ಚಾಟ್ ಮಾಡಿ ಸ್ವಲ್ಪ ಈ ಒಳ್ಳೆ ಕಸ ಎಲ್ಲ ಅವನು ಸ್ವಲ್ಪ ಹೋಗಂಗ ಅದನ್ನ ಕೊಳೆಯಂಗ ಹೊಲ ಹೊಡ್ಕೋಬೇಕ್ರಿ ಹೊಲ ಹೊಡ್ಕೊಂಡು ಪ್ರತಿ ವರ್ಷನು ಇದಕ್ಕ ಮಾರ್ಚ್ ತಿಂಗಳಿಗೆ ಮಾಡ್ಬೇಕ್ರಿ ನಾವ್ ಏನ್ ಮಾಡಿದ್ರು ಮಾರ್ಚ್ ತಿಂಗಳಲ್ಲಿ ನೀವು ಏನ ಹಾಕೋದಾಗ್ಲಿ ಅವಕ್ಕೆ ಔಷಧಿ ಕೊಡೋದಾಗ್ಲಿ ಹೌದ್ರಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾವು ಈಗ ಏನ್ ಮಾಡಿದ್ರಿ ಇದು ಏನಕತ್ರಿ ಈಗ ಅಲ್ಲೇ ಬಂದ್ ಬಿಟ್ಟದ್ರಿ ಅದು ಹೌದು ಈಗ ನಾವ್ ಹಾಕಿದ್ರ ಇದು ಅಲ್ಲಿ ಹೋಗೋದಿಲ್ರಿ ಇದು ಈಗ ಅದು ಬಂದ್ಬಿಟ್ಟೈತಿ ನಾವೀಗ ಅದನ್ನ ನೋಡಿ ಗೊಬ್ಬರ ಹಾಕ್ಬಾರ್ದ್ರಿ ನಾವ್ ಮಾರ್ಚ್ ತಿಂಗಳಲ್ಲೇ ನಾವು ಗೊಬ್ಬರ ಮಣ್ಣು ಅವಾಗ ಹಾಕ್ಬಿಟ್ರ ಆರ್ಗಾನಿಕ್ಸ್ ಏನೇ ಹಾಕಿದ್ರು ಕೂಡ ಅದ್ರದ್ದು ಅವತ್ತಿನ ಟೈಮ್ ಐತ್ರಿ ಅದಕ್ಕೆ ಅವತ್ ಹಾಕಿದ್ರ ಮಾತ್ರ ನಾವು ಅಡಿಕೆ ಕಾಣ್ತಾವ್ರಿ ಇಲ್ಲ ಈಗ ಹಾಕಕ್ ಹೋದ್ರಿ ಮಳೆಗಾಲ ಹೋಗ ಮುಂದ ಅದ್ ಶಕ್ತಿ ಕೊಡ್ತದೆ ಅಲ್ಲಿಗೆ ಅದ್ರದ್ದು ಇದು ಮುಗಿತೈತ್ರಿ ಸುಗ್ಗಿ ಅಡಿಕೆ ಹೊಂಬಾಳಿ ಸುಗ್ಗಿ ಮುಗಿತೈತ್ರಿ ಅದು ಲಾಸ್ ಆಕತ್ರಿ ಈಗ ನಾವ್ ಏನೇನೋ ಪೆಚಾಡಕ್ ಹೋದ್ರ ಈಗ ಹೊಂಬಾಳಿ ತೆಗಿಯೋ ಮೂಮೆಂಟ್ ನಾಗಲಿ ಗರ್ಭ ಕಟ್ಟ ಟೈಮ್ ನಾಗಲಿ ನಾವು ಕೊಟ್ಟಷ್ಟು ಅದು ಒಳ್ಳೆ ಪವರ್ಫುಲ್ ಆಗಿ ಕೇಳ್ತೈತಿ ಅದಕ್ಕ ಸರಿಯಾಗಿ ಸಿಕ್ತೈತ್ರಿ ಈಗ ನಾವು ಅದನ್ನ ಆ ಮಿತಿ ಬಿಟ್ಟು ನಾವ್ ಈಗ ಮಳೆ ಬಂತಂತ ಮಾಡಕ್ ಹೋದ್ರ ಅದ್ ಆಗದಲ್ರಿ ಇದು ಮಾರ್ಚ್ ತಿಂಗಳಿಗೆ ಎಲ್ಲ ಬಗೆಹರಿದ್ ಬಿಡಕ್ರಿ
ನಾವ್ ಕೊಡ್ತಕ್ಕಂಥದ್ದು ಏನೇ ಕೊಟ್ರು ನಾವೇನೇ ಗೊಬ್ಬರ ಔಷಧಿ ಹುನ್ರಿ ಈಗ ನೀವು ಸ್ಪ್ರೇ ಮಾಡಿದಿರಾ ಇಲ್ಲ ನೀವು ಇದಕ್ಕೆ ಮಾಡಿದೇವ್ರಿ ಸ್ಪ್ರೇ ಯಾವ ರೀತಿ ಮಾಡಿದ್ರಿ ಅದನ್ನ ಏನ ಟ್ರ್ಯಾಕ್ಟರ್ ಓಡಿಸಿದ್ರಿ ಇಲ್ರಿ ನಾವು ಟ್ಯಾಕ್ರಿ ಓಡಿಸಲಿಲ್ರಿ ನಮ್ ಕ್ಯಾನ್ಗಳಿಗೆ ಪೈಪ್ ಉದ್ದ ಮಾಡ್ಕೊಂಡ್ ವಯರ್ ಹಿಂಗ ಹಿಡಿದಿವ್ರಿ ಬತ್ತಿ ಉದ್ದ ಮಾಡ್ಕೊಂಡು ನಾಜೂಲ್ ಉದ್ದ ಮಾಡ್ಕೊಂಡ್ ಬೇಕಾದಷ್ಟು ಉದ್ದ ಹೋದವ್ರಿ ಅದ್ರಲ್ಲೇ ಹಿಡ್ದವ್ರಿ ಅದರಿಂದ ಮ್ಯಾಲೆ ಹೋಗೋವರೆಗೂ ನೀವೇ ಮಾಡ್ಕೊಂಡಿರಿ ಈ ಟ್ರ್ಯಾಕ್ಟರ್ ಇವಾಗ ಬಂದಾವಲ್ ಮಿಷಿನ್ ಹಚ್ಚಿ ಹೊಡ್ಸೋದು ಅವ್ರನ್ನ ಏನ್ ಇಲ್ರಿ ಅದನ್ನ ಹೊಡಸ್ಲಿಲ್ರಿ ಯಾಕ್ರಿ ಅಂದ್ರ ಅದು ಸುಮ್ನೆ ಅಬ್ರಕತ್ರಿ ಅದು ನಮಗ್ ಹೇಳಿದಷ್ಟು ಕ್ಲೀನ್ ಆಗಿ ಸಿಗಲ್ರಿ ಅದು ಈಗ ಅದ ನಮ್ಮ ಇಷ್ಟ ಪ್ರಕಾರ ಹೊಡೆದಂಗ ಆಗದಿಲ್ರಿ ಅದು ಹೋಗ್ಬೇಕಾಕತ್ರಿ ಈಗ ನಾವು ದುಡ್ಡು ಕೊಟ್ಟು ಹೊಡಿಸ್ತೇವೆ ಅವ್ರಿಗೆ ಎಲ್ಲಿ ಬಂತ ಅಲ್ಲಿ ಹಿಡಿದು ಹೋಗಿ ಬಿಡ್ತಾರ ಹೌನ್ರಿ ಅದು ಹಂಗ ಸ್ಪೀಡ್ ಆಗಿ ಸುಮ್ನೆ ಆರ್ಭಟ ಮಾಡಿ ಹೋಗತ್ರಿ ಅದು ನಮ್ಮ ಗಿಡಕ್ ಸರಿಯಾಗಿ ಸಿಗದಲ್ರಿ ಈಗ ನಾವಾಗಿ ಹೊಡೆದ್ರೆ ಅದು ರೋಗ ಎಲ್ಲಿ ಐತಿ ಏನ ಈಗ ರೆಡ್ ಮೇಟ್ ಆಗ್ಲಿ ಇನ್ನೊಂದಾಗ್ಲಿ ಕಾಣಿಸ್ತಿರ್ತದೆ ಹೌದ್ರಿ ರೆಡ್ ಮೇಟ್ ಬೇಕಾದಂಗ ಹಿಡ್ಕೋಬಹುದು ಹೌದ್ರಿ ಈಗ ಅವ್ರು ನಾವು ದುಡ್ಡು ಕೊಟ್ಟು ಹೊಡಿಸ್ತೇವೆ ಈಗ ಎಕರೆ ಗಂಟೆ ಹೊಡಿಸ್ತಾರಲ್ಲ ಜನಗಳು ಅದು ಅವ್ರ ಸುಮ್ನೆ ಧೂಳು ಎಬ್ಬಿಸಿ ಅದ ಎಲ್ಲಿ ಅದ ಬೀಳೋ ಜಾಗಕ್ಕೆ ಬಿದ್ದಿರಲ್ಲ ನಾವು ನಿನ್ ಹೊಡಿಸೇವಿ ಅಂತಾರ್ರಿ ಒಂದ್ ಮಕ್ಕದಲ್ಲಿ ಸೋದಾರದಲ್ರಿ ಅದ ಏನಕತಿ ರೈತರಿಗೆ ನಾವು ನಿನ್ ಹೊಡಿಸಿ ಬಿಡು 10,000 ರೂಪಾಯಿ ಖರ್ಚು ಮಾಡಿ ಅಂತ ಹೇಳಿ ನಾವು ಮನೆ ಇರ್ತೇವೆ ಅದು ಇಲ್ಲಿ 10% ಅದು ಸಿಕ್ಕಿರಲ್ಲ ಉಪಯೋಗ ಆಗಿರೋದಲ್ರಿ ಅದರಿಂದ ನಿಧಾನಕ್ಕ ನಾವು ದಿನ 2 ಸಾಲ ಹೊಡೆದ್ರು ನಾವು ನಿಧಾನ ನಾವೇ ಹೊಡಿತೇವ್ರಿ 2 ಸಾಲ ಆಗ್ಲಿ ನೀವು ನೀವು ಪ್ರತಿ ಗಂಟೆನೂ ಹೊಲ್ದಾಗ ಇರ್ತಾವ್ರಿ ಮತ್ತೆ ಅಣ್ಣ ಹೊಲ ನಿಮ್ದೆ ಮತ್ತೆ ಹೊಲ ಅಲ್ಲಿ ಒಂದ್ ಎಕರೆ ಐತ್ರಿ ಅಲ್ಲಿ ಊಟದ ಜೋಳ ಮೆಕ್ಕೆಜೋಳ ಹಿಂಗೆಲ್ಲ ಹಾಕ್ತಾರ ಮೇಲ್ ಪೀಕ್ ಮಾಡ್ತಾರ ಈಗ ಅಡಿಕೆ ಮಾಡ್ಕೊಂಡ್ರೆ ತುಂಗಭದ್ರಾ ನದಿ ದಂಡಿಗೆ ಐತ್ರಿ ಅದು ಮರ ಹಾಕಕ್ ಗಾವಾಗಲ್ರಿ ಅದ್ ಸ್ವಲ್ಪ ನೀರ್ ಹರಿತೈತಿ ಮಳೆಗಾಲದಾಗ ಅದಕ್ಕ ಅದನ್ನ ಅಲ್ಪಾವಧಿ ಬೆಳೆಗಳು ಮಾಡ್ತಾವ್ರಿ ಜಲ್ದಿ ತಕಂದ ಹೊಳೆ ಬರೋ ಟೈಮ್ ಬರತ್ಗೆ ಸ್ವಲ್ಪ ಗಡನ ಇದಾಕತ್ರಿ ಕಟಾವು ಅಣ್ಣ ನಿಮ್ ಜೀವನ ಒಂದ್ ಆಕಳ ಐತ್ರಿ ಡೈರಿಗೆ ಹಾಲ್ ಹಾಕ್ತಾವಿ ಡೈರಿ ಹಾಲ್ ಹಾಕ್ತಾವ್ರಿ ಒಂದು 5 ದಿನ ಬೆಳಿಗ್ಗೆ ಒಂದ್ 5 ಲೀಟರ್ ಸಾಯಂಕಾಲ ಒಂದ್ 5 ಲೀಟರ್ ಹಾಕ್ತಾವ್ರಿ ಮತ್ತೆ ಈಗ ಒಂದ್ ತಿಂಗಳ ಹಾಲು ಅದು ಗಬ್ಬ ಅಂತ ಹೇಳಿ ಇರೋದ್ರಿಂದ ನಾವು ಹಿಂಡದಲ್ರಿ ಇನ್ 2 ತಿಂಗಳು ಮತ್ತೆ ಅದು ಕರ ಹಾಕ್ತದ್ರಿ ಮತ್ತೆ ಹಾಲು ಹಾಕಕ್ ಚಾಲು ಮಾಡ್ತಾವ್ರಿ ಅಲ್ಲ ಈಗ ಇದನ್ನ ಆಕಳುಗಳನ್ನ ಜಾಸ್ತಿ ಮಾಡ್ಬೇಕ ಅಂತ ಅನಿಸ್ಲಿಲ್ಲ ನಿಮ್ಗೆ ಅದರಿ ಸ್ವಲ್ಪ ಜಾಗ ಸ್ವಾತಂತ್ರ್ಯ ಐತ್ರಿ ಕಟಾಕ ಮನಿ ಮುಂದ ಮೇವು ಮನಿ ಮುಂದೆ ಎಷ್ಟ್ ನಿಲ್ತಾವ ಅಷ್ಟ 2 ಮಾಡ್ಕೊಂಡವ್ರಿ ಏನ್ ಹಾಲ್ ಹಾಕ್ಬೇಕಂತ ಇಟ್ಕೊಂಡ್ರಿ ಈಗ ಗೊಬ್ಬರ ಸಲುವಾಗಿ ಗೊಬ್ಬರ ಸಲುವಾಗಿರಿ ಅಡಿಕೆ ಗೊಬ್ಬರ ಸಲುವಾಗಿ ಇಟ್ಕೊಂಡ್ರಿ ಮತ್ತೆ ಹಾಲು ಮತ್ತೆ ಅದು ಟೈಮ್ ಇದ್ದಾಗ ಹಿಂಡ್ತದ್ರಿ ಟೈಮ್ ಇಲ್ದಾಗ ಮತ್ತೆ ನಿಲ್ತಾವ ಮತ್ತೆ ಇದಕ್ಕೆಲ್ಲ ಗೊಬ್ಬರ ಬೇಕಲ್ರಿ ಅದಕ್ಕಾಗಿ ಜಾಸ್ತಿ ಕಾಳಿದಂಗ ಇಟ್ಕೊಂಡವ್ರಿ 2 ಆಕಳ ಯಾವಾಗ್ಲೂ ಗಿಡದ ಪಕ್ಕಕ್ಕ ಹುಲ್ ಬೆಳಿತೈತಲ್ಲ ಈಗ ಇದನ್ನ ಏನ್ ಮಿಷಿನ್ ಹೊಡಿಸ್ತೀರ ಹೆಂಗ್ ಮಾಡ್ತೀರ ಇಲ್ರಿ ಇದು ಮಿಷನ್ ಹೊಡೆದಲ್ರಿ ಹಿಂಗ್ 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 ಕೆತ್ ಬಿಡ್ತಾವ್ರಿ ಹಿಂಗ್ ಹೊಡೆದ್ಬಿಟ್ಟು ಹೋಗ್ಬಿಡ್ತದ್ರಿ ಕತ್ತಿಲಿ ಕಂದಿ ತಗೊಂಡ್ ಹೊಡಿತೀರಿ ಈ ಕತ್ತಿ ಇದು ಕತ್ತಿ ಅಂತ ಅದಕ್ಕಾಗಿ ಮಾಡ್ಸಿರಿ ಅದಕ್ಕಾಗಿ ಮಾಡ್ಸೇವ್ರಿ 2 ನಾವು ನಮ್ಮ ಹೆಣ್ಮಕ್ಳು ಸೇರಿ ಒಂದ್ ದಿನ ಬಂದು ಹೋದಾಗ 2 ಸಾಲ ಹೊಡೆದ್ಬಿಡ್ತಾವ್ರಿ ಎಲ್ಲ ಸ್ವಚ್ಛ ಬಿಡ್ತಾವ್ರಿ ಅಂದ್ರೆ ಭಾರಿ ಎನರ್ಜಿ ಅಣ್ಣ ನಿಮ್ದು ಯಾಕಂದ್ರ ಈಗ ಪ್ರತಿ ಸಾಲನ ಮನುಷ್ಯರ ಬಗ್ಗೆ ಆತರ ಕತ್ತರಿಸ್ಕೊಂಡ್ ನೀವು 1.5 ಎಕರೆ ಮೇಂಟೈನ್ ಮಾಡಿರಲ್ಲ ಗ್ರೇಟ್ ನೀವು ನಿಜವಲ್ಲ ನನ್ ಕೈಲಿ ನಂಬಕ್ಕಾಗಂಗಿಲ್ಲ ಈಗ ನೀವು ಮನುಷ್ಯರ ಈ ತರ ಹುಲ್ಲನ್ನ ಕಟ್ ಮಾಡಿ ಬುಡಕ್ ಹಾಕ್ತಿರಿ ಈಗ ಹೊಲ ನೋಡಿದ್ರೆ ಎಷ್ಟ್ ಚೆನ್ನಾಗಿ ಇಟ್ಕೊಂಡಿರಿ ನೀವು ಈಗ ಇದನ್ನ ಅದೇನ್ ಎಗಲಿ ಹಾಕ್ಯಂದ್ ಅದ ಏನ್ ಹೊಡಿತಾರಲ್ಲ ಮಿಷನ್ ಹುಲ್ ಹೊಡೆ ಮಿಷನ್ ಏನ್ ತಂದಲ್ರಿ ಅಂತದೇನಿಲ್ಲ ಇಲ್ರಿ ಇಲ್ಲ ನಾವೆಲ್ಲ ಇದ್ರಲ್ಲೇ ಕತ್ತಿಲೆ ಹೊಡೆದು ಒಗತಿ ಮಾಡ್ತಾವ್ರಿ ಹಂಗಾಗಿ ಅಣ್ಣ ನಿಮ್ಮ ಇದೇನು ಈಗ ಕಾಫಿ ಹಚ್ಚಿರಲ್ಲ ಅದು ಆಗ್ಲಿ ಅದು ಒಳ್ಳೆ ಚೆನ್ನಾಗಿ ಬೆಳೆದೈತಿ ಈಗ ನೀವು ಸರಿಯಾದ ರೀತಿಯಿಂದ ಮೇಂಟೆನೆನ್ಸ್ ಮಾಡಿದಿರಿ ಇದು ಒಂದು ನಮ್ಮ ವೀಕ್ಷಕರಿಗೆ ಇದು ಒಂದು ಒಳ್ಳೆ ಉಪಯುಕ್ತ ಮಾಹಿತಿಯಾಗಿ ಅವ್ರು ತಗೊಳ್ಳಿ ಅನ್ನೋ ಉದ್ದೇಶದಿಂದ ನಿಮ್ಮ ತೋಟನಾಗ್ಲಿ ನಿಮ್ಮ ಒಂದು ಬಾಯಿ ಮಾತಿಂದ ನಾವು ನೀವ್ ಏನೇನೆಲ್ಲ ಮಾಡಿದಿರಿ ಅವ್ರಿಗೆ ತೋರಿಸ್ಕೊಟ್ಟಿದ್ದೇವಣ್ಣ ನೀವ್ ಹೇಳಿದಕ್ಕ ನಮ್ ಚಾನೆಲ್ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು ಕೃಷಿಯಲ್ಲಿ ಜೀವನ ಈ ಚಾನಲಿನಲ್ಲಿ ರೈತರಿಗೆ ಸಲಹೆ ಸಹಕಾರ ಸಿಗುವಂತೆ ಉಪಯುಕ್ತ ಮಾಹಿತಿಯನ್ನು ಸಿಗುತ್ತದೆ ಈ ಚಾನಲ್ ಅನ್ನು ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ.